ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮತ್ತು ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ವಿ. ನಂತರ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಅನ್ನ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 27 ಅಂದ್ರೆ ನಾಳೆ ಮುಂಜಾನೆ 11 ಗಂಟೆ ಅಂತ ಹೇಳಿದ್ರೆ ಟೈಮಿಂಗ್ ಅನ್ನ. ಓಕೆನಾ? ಸೊ ಯಾವ್ದಾದ್ರು ವಿದ್ಯಾರ್ಥಿಗಳು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡದಿದ್ರು ಕೂಡ ನಾಳೆ ಆಗಸ್ಟ್ 27 ಮುಂಜಾನೆ 11 ಗಂಟೆಯವರೆಗೆ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನಂತರ ಮುಂದಿನ ವಿಷಯವನ್ನ ಅಥವಾ ವಿದ್ಯಾರ್ಥಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಹಲವಾರು ವಿದ್ಯಾರ್ಥಿಗಳು ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅದರ ನಂತರ ಆಪ್ಷನ್ ಎಂಟ್ರಿ ಮಾಡಬಹುದಾ, ಅಂದ್ರೆ ಆಪ್ಷನ್ ಎಂಟ್ರಿಗೆ ಬೇರೆ ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಕೇಳಿದ್ರು. ಆಗಲ್ಲ. ಈಗ ನಿಮ್ಗೆ ರಿಯಲ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದರ ನಂತರ ಹೊಸದಾಗಿ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗಲ್ಲ. ಒಂದೇ ಒಂದು ಕೇಸಲ್ಲಿ ಆಗತ್ತೆ. ಯಾವಾಗ ಅಂತ ಹೇಳಿದ್ರೆ ಹೊಸದಾಗಿ ಯಾವ್ದಾದ್ರು ಕಾಲೇಜ್ ಆಡ್ ಆಯ್ತು ಅಂತ ಹೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸ್ಗೆ, ಆ ಟೈಮಲ್ಲಿ ಆ ಕಾಲೇಜನ್ನ ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡಬಹುದು. ಈಗ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಅದರಲ್ಲಿ ಯಾವ್ಯಾವ ಕಾಲೇಜಸ್ ಇದಾವೆ ಅದನ್ನ ನೀವು ಫಸ್ಟ್ ರೌಂಡ್ ನಂತರ ಆಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶನೇ ಇರಲ್ಲ. ಸರಿನಾ? ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಅನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ ಫಸ್ಟ್ ರೌಂಡ್ ನಂತರ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೆ ಈಗ ಏನಿರುತ್ತೆ ಅದರಲ್ಲಿ ಯಾವ್ದಾದ್ರು ಕಾಲೇಜ್ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡಬಹುದು, ಅಥವಾ ಕಾಲೇಜ್ಗಳ ಆರ್ಡರ್ ಏನಿದೆ ಅದನ್ನ ಚೇಂಜ್ ಮಾಡಬಹುದು. ಬಟ್ ಹೊಸದಾಗಿ ಕಾಲೇಜನ್ನ ಆಡ್ ಮಾಡೋದಕ್ಕೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಥವಾ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಆಗಲ್ಲ. ನಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ನಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ SNQ ಕೋಟಾ ಸಿಕ್ಕಿದೆ, ಮುಂದೂ ಸಿಗತ್ತಾ ಅಂತ ಕೇಳ್ತಾ ಇದ್ರು. ಸಿಗಬಹುದು, ಸಿಗದೂ ಇರಬಹುದು. ಕೇವಲ SNQ ಕೋಟಾ ಅಂತ ಅಷ್ಟೇ ಅಲ್ಲ, ಈಗ ಯಾವುದೇ ರಿಸರ್ವೇಶನ್ ಆಗಿರಲಿ ಅದರ ಅಂಡರ್ ನಿಮ್ಗೆ ಯಾವ್ದೊಂದು ಕಾಲೇಜ್ ಸಿಕ್ಕಿದೆ, ಅದೇ ರಿಸರ್ವೇಶನ್ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕೇ ಸಿಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾದ್ರೆ ಸಿಗೋದೇ ಇಲ್ಲ ಅದು ಹೇಳೋದಕ್ಕಾಗಲ್ಲ. ಈಗ ಸಿಕ್ಕಿರುವ ರಿಸರ್ವೇಶನ್ ಅಂಡರ್ ನಿಮಗೆ ಫಸ್ಟ್ ರೌಂಡ್ ಸೀಟ್ ಸಿಗಬಹುದು, ಕೆಲವರಿಗೆ ಸಿಗದೇ ಇರ್ಬೋದು. ಏನು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಅಟ್ ಪ್ರೆಸೆಂಟ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗಲೇ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನಂತರ ಈ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಅಥವಾ ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದರ ಉತ್ತರಗಳನ್ನ ತಿಳಿಸ್ತೀವಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.